ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ವಯಸ್ಸು ಏನೇ ಆಗಿದ್ದರೂ ಈ ಸಾಯಿಗೆ ನೀನು ಸದಾ ಸಾಯಿಯ ಮಗುವಾಗಿರುವೆ. ಮಗುವಿನ ಜೀವನಕ್ಕಾಗಿ ತಂದೆಯ ಕರ್ತವ್ಯವೇನಿರುತ್ತದೆಯೋ ಅದನ್ನು ನಾನು ನಿಭಾಯಿಸಲೆಂದೇ ನಿನ್ನ ಬಳಿ ಬಂದಿರುವೆನು. ನೀನು ಈ ತಂದೆಯ ಪ್ರೀತಿಯನ್ನು ಎಂದೋ ಪಡೆದಿರುವೆ. ಈ ಸಾಯಿಯ ಪ್ರೀತಿಯನ್ನು ಪಡೆದಿರುವ ನಿನಗೆ ಈ ಗುರುವಿನ ಮಾರ್ಗದರ್ಶನವೂ ಸಿಕ್ಕಿದೆ. ತಂದೆ ಮತ್ತು ಗುರು ಒಂದೇ ವ್ಯಕ್ತಿಯಲ್ಲಿ ಪಡೆದಾಗ ಒಂದು ಸಮಯದಲ್ಲಿ ತಂದೆ, ಮತ್ತೊಂದು ಸಮಯದಲ್ಲಿ ಗುರುವನ್ನು ನೀನು ಕಾಣಬಹುದು. ತಂದೆಯ ಪ್ರೀತಿಯೇ ಬೇರೆ, ಗುರುವಿನ ಮಾರ್ಗದರ್ಶನವೇ ಬೇರೆ. ನಾನು ನಿನ್ನ ತಂದೆಯಾಗಿ ನಿನ್ನ ಮುಂದೆ ಬಂದಾಗ ನನ್ನ ಪ್ರೀತಿ ಮಾತ್ರವೇ ನಿನ್ನ ಅನುಭವಕ್ಕೆ ಬರುತ್ತದೆ. ಅದೇ ಸಮಯ ಗುರುವಾಗಿ ನಿಂತಾಗ ನಿನಗಾಗುವ ಅನುಭವಗಳು, ನಾನು ತೋರಿಸುವ ದಾರಿಗಳು ನಿನಗೆ ಅರ್ಥವಾಗದಿರಬಹುದು. ಆಗ ನೀನು ನನ್ನನ್ನು ನಂಬಬೇಕಷ್ಟೆ. ನಿನ್ನ ನಂಬಿಕೆಯನ್ನು ಮಾತ್ರವೇ ನಾನು ನನ್ನ ಗುರುದಕ್ಷಿಣೆಯಾಗಿ ನಿನ್ನನ್ನು ಕೇಳುತ್ತಿದ್ದೇನೆ. ನನ್ನ ಗುರುದಕ್ಷಿಣೆಯನ್ನು ನೀಡು. ಈ ಸಾಯಿಗೆ ಶರಣಾಗು. ನಿನ್ನ ಎಲ್ಲ ಸಮಸ್ಯೆಗಳನ್ನು, ನಿನ್ನ ಚಿಂತೆಗಳನ್ನು, ನಿನ್ನ ನೋವುಗಳನ್ನು ನಾನು ನಿನ್ನಿಂದ ದೂರ ತೆಗೆದುಕೊಂಡು ಹೋಗುತ್ತೇನೆ. ಅನಂತರ ನೀನು ಕಳೆದುಕೊಂಡ ನಿನ್ನ ಶಾಂತಿಯನ್ನು, ನಿನ್ನ ಸಂತೋಷವನ್ನು ನಿನ್ನ ಬಳಿ ಸೇರಿಸುತ್ತೇನೆ. ನನ್ನ ಮಗುವೇ, ನಿನ್ನ ಸಾಯಿಯನ್ನು, ನಿನ್ನ ತಾಯಿಯನ್ನು, ನಿನ್ನ ಈ ತಂದೆಯನ್ನು ನಂಬು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.